ಏನೇ ಆದರೂ ಎಲ್ಲ ಒಳ್ಳೇದಕ್ಕೆ ಆಗೋದು ಅಂತ ಅಂದ್ಕೊಂಡಿರೋ ನಾನು. ಭಯ ಪಡಬೇಡ, ಎಲ್ಲ ಒಳ್ಳೇದೇ ಆಗುತ್ತೆ. ಹೆದರ್ಕೋಬೇಡ. ಇಲ್ಲ, ನನ್ನ ಮನಸ್ಸಲ್ಲಿರೋದನ್ನೆಲ್ಲ ಈ ಮಗು ಹೇಳಿ ಈ ಪುಟ್ಟ ಮನಸ್ಸಲ್ಲಿ ಬೇರೆ ರೀತಿ ಭಾವನೆಗಳನ್ನ ತುಂಬೋದು ಬೇಡ. ಮುಗ್ಧವಾಗಿರೋ ಈ ಮನಸ್ಸಲ್ಲಿ ನಗು ಅಷ್ಟೇ ಇರಬೇಕು. ರಾಜಪ್ಪ, ಅಲ್ಲಿ ಕಾಡ್ ಮಧ್ಯೆ ಒಂದು ಎಸ್ಟೇಟ್ ಇತ್ತಲ್ಲ, ಅಲ್ಲಿಗೆ ನೆನ್ನೆ ಆನೆಗಳ ಹಿಂಡು ಬಂದು ಬೆಳೆ ಎಲ್ಲ ಹಾಳು ಮಾಡಿಬಿಟ್ಟಿದೆಯಂತೆ. ಶಾಂತಮ್ಮ, ನನಗೂ ವಿಷಯ ಗೊತ್ತಾಯ್ತು. ಫಾರೆಸ್ಟ್ನವ್ರಿಗೆ ಹೇಳೋಣ ಅಂದರೆ ಯಜಮಾನರು ಬೇಡ ಅಂತಾರೆ. ಜಾಗ ಎಲ್ಲ ಆ ಪ್ರಾಣಿಗಳದ್ದೇ. ಆ ಪ್ರಾಣಿಗಳು ಮನ್ಸು ಮಾಡಿದ್ರೆ ನಮ್ಮನ್ನು ಓಡಿಸ್ಬೋದು, ಆದರೆ ನಾವು ಯಾವುದೇ ಕಾರಣಕ್ಕೂ ಪ್ರಾಣಿಗಳನ್ನು ಓಡಿಸ್ಬಾರ್ದು, ಅದಕ್ಕೆ ಹಿಂಸೆ ಕೊಡಬಾರ್ದು. ಈ ಪ್ರಕೃತಿ ಎಲ್ಲ ಜೀವಿಗಳಿಗೂ ಸೇರಿದ್ದು ಅಂತಾರೆ. ಏನು ಮಾಡೋದು ಹೇಳು? ನಮ್ಮ ಯಜಮಾನ್ರದ್ದು ದೊಡ್ಡ ಮನ್ಸು. ಹಾಗಂತ ಆನೆಗಳ ಹಿಂಡು ಬಂದು ಬೆಳೆನ ಹಾಳು ಮಾಡಿದ್ರೆ ನಾವು ಸುಮ್ಮನೆ ಇರೋಕ್ಕಾಗುತ್ತಾ? ನೀನು ಹೇಳೋದು ಸರಿನೇ. ಯಜಮಾನ್ರಿಗೆ ಗೊತ್ತಾಗದೇ ಇರೋ ಹಾಗೆ ಫಾರೆಸ್ಟ್ನವ್ರು ಹೇಳಿ ಆನೆಗಳು ಓಡಿಸೋದಕ್ಕೆ ಒಂದು ವ್ಯವಸ್ಥೆ ಮಾಡ್ತೀನಿ. ಸರಿ, ಹಾಗೆ ಏನಾದರೂ ಮಾಡು ರಾಜಪ್ಪ. ನಮ್ಮ ಎಸ್ಟೇಟ್ನಲ್ಲಿ ಆನೆ ಬಂದಿದ್ಯಾ? ನಾನು ಆನೆನ ನೋಡ್ಬೇಕಲ್ಲ. ಏನ್ ಪುಟ, ಏನೋ ಆನೆ ಆನೆ ಅಂತ ಇದ್ದೆ. ಆನೆ ನೋಡು ಆಸೆ ಆಗಿದ್ಯಾ? ಇಲ್ಲ, ಹಾಗೇನಿಲ್ಲ. ಯಾಕೆ ಪುಟ, ನೀನ್ ನನ್ನ ಹತ್ರ ಮಾತೇ ಆಡಲ್ಲ ಅಂತ್ಯಾ? ಬರೀ ಅಪ್ಪನ ಹತ್ರ ಮಾತ್ರ ಮಾತಾಡೋದಾ? ಹಾಗೇನಿಲ್ಲ, ನಿಮ್ ಜೊತೆನೂ ಮಾತಾಡ್ತೀನಲ್ಲ. ಮತ್ತೆ ಆನೆ ನೋಡ್ಬೇಕು ಅಂತ ಇದ್ದೆ. ಆನೆ ನೋಡೋ ಆಸೆ ಇಲ್ವಾ ನಿಂಗೆ? ಆಸೆ ಇದೆ, ಆದ್ರೆ ನನ್ನ ಯಾರು ಕರ್ಕೊಂಡೋಗಿ ಆನೆ ತೋರಿಸ್ತಾರೆ? ನಾನಿದ್ದೀನಲ್ಲ ನೋಡು. ಸಂಬಂಧದಲ್ಲಿ ನಾನು ನಿನಗೆ ತಾತ ಆಗ್ಬೇಕು, ಆದ್ರೆ ನನಗೆ ತಾತನಷ್ಟು ವಯಸ್ಸಾಗಿಲ್ಲ ಅಷ್ಟೇ. ನೋಡು, ನಿಂಗೆ ಹಿಂಡ್ ಆನೆಗಳನ್ನು ತೋರಿಸ್ತೀನಿ, ಆದ್ರೆ ನೀ ನಂಗೆ ಹೆಲ್ಪ್ ಮಾಡಬೇಕು. ಹೆಲ್ಪ ಏನ್ ಮಾಡ್ಬೇಕು? ನೀನು ಹಿಂಗೆಲ್ಲ ಕೇಳಿದ್ರೆ ನಾನು ಹೇಳ್ಬಿಡ್ತೀನಾ? ನೀನು ಹೆಲ್ಪ್ ಮಾಡ್ತೀನಿ ಅಂತ ನಂಗೆ ಪ್ರಾಮಿಸ್ ಮಾಡು, ಆಮೇಲೆ ಹೇಳ್ತೀನಿ. ನನ್ಗೆ ಆನೆ ತೋರಿಸ್ತೀರ ತಾನೆ? ಹಾ, ನಾನು ನಿಂಗೆ ಆನೆ ತೋರಿಸ್ತೀನಿ ಅಂತ ಪ್ರಾಮಿಸ್ ಮಾಡ್ತೀನಿ. ಈಗ ನೀ ನಂಗೆ ಹೆಲ್ಪ್ ಮಾಡ್ತೀಯ ತಾನೆ? ಹೆಲ್ಪ್ ಮಾಡ್ತೀನಿ ಅಂತ ನಾನು ಪ್ರಾಮಿಸ್ ಮಾಡ್ತೀನಿ. ಬರೀ ಪ್ರಾಮಿಸ್ ಅಲ್ಲ, ಮದರ್ ಪ್ರಾಮಿಸ್ ಮಾಡಬೇಕು. ನಿಮ್ಮ ಅಮ್ಮನ ಮೇಲೆ ಪ್ರಾಮಿಸ್ ಮಾಡಿ ಹೇಳು. ಇಲ್ಲ ಇಲ್ಲ, ನಾನ್ ಮಾಡಲ್ಲ. ಹಾಗಾದ್ರೆ ನೀನು ಸುಳ್ಳು ಹೇಳ್ತಾ ಇದೀಯ ಅಂತ. ನೋಡು, ನೀನು ಮದರ್ ಪ್ರಾಮಿಸ್ ಮಾಡಿದ್ರೆ ಮಾತ್ರ ನಾನು ನಿಂಗೆ ಆನೆ ತೋರಿಸೋದು. ಸರಿ ಸರಿ, ಅಮ್ಮ ಪ್ರಾಮಿಸ್. ನೀವೇನೇ ಕೇಳಿದ್ರು ಹೆಲ್ಪ್ ಮಾಡ್ತೀನಿ. ವೆರಿ ಗುಡ್. ಹಾಗಿದ್ರೆ ಹೇಳು, ನಿಮ್ಮ ಅಪ್ಪ ಯಾರು? ನೋಡು, ಅಮ್ಮನ ಮೇಲೆ ಪ್ರಾಮಿಸ್ ಮಾಡಿದ್ಯಾ. ಈಗ ನಿಮ್ಮ ಅಪ್ಪ ಯಾರು ಅಂತ ನೀನು ಹೇಳಿಲ್ಲ ಅಂದರೆ ನಿಮ್ಮಮ್ಮ ಸತ್ತೋಗ್ಬಿಡಲ್ವಾ? ಈಗ ನೀನು ಸುಳ್ಳು ಹೇಳೋ ಆಗಿಲ್ಲ, ನಿಜಾನೇ ಹೇಳಬೇಕು. ಹೇಳು, ನಿಮ್ಮಪ್ಪ ಯಾರು? ನಾನು ನಿಮ್ಮ ಹತ್ರ ಮಾತಾಡಬೇಕಿತ್ತು. ಏನು ಮುತ್ತು, ಏನು ಮಾತಾಡ್ತೀಯಾ? ನಿನ್ನ ವಿಷಯ ಅವ್ರಿಗೆ ಹೇಳ್ತೀನಿ, ನಿನ್ನ ವಿಷಯ ಅವ್ರಿಗೆ ಹೇಳ್ತೀನಿ ಅಂತ ಹೇಳೋದು ಬಿಟ್ಟರೆ ಬೇರೆ ಏನೂ ಹೇಳಲ್ಲ. ಆಯಿತು, ಹೋಗು, ನಿಮ್ಮ ತಲೆವರೆಗಿರೋ ವಿಷಯ ಎಲ್ಲ ಹೇಳು. ನನಗೇನು ಪರವಾಗಿಲ್ಲ, ನಾನು ಕೆಟ್ಟವನಂತಾನೇ ಆಗಲಿ. ಒಳ್ಳೆಯವರಾಗೋದಕ್ಕೆ ಯಾರು ಬಿಡ್ತಾ ಇದ್ದೀರಾ? ಹಾಂ, ಏನು ಇನ್ನೂ ಇಲ್ಲೇ ನಿಂತಿದೆಯಾ? ಏನು ಮಾಡ್ತಾ ಇದೆಯಾ? ನೀವು ಕೆಟ್ಟವರಲ್ಲ, ಕೆಟ್ಟವ್ರ ಹಾಗೆ ನಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಿದ್ದೀರಾ ಅಷ್ಟೇ.